ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ ಮೇ ತಿಂಗಳ ಮಾಸ ಭವಿಷ್ಯವನ್ನು ಗಮನಿಸೋಣ. ಮೊದಲನೇದಾಗಿ ಮೇ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಈ ಮೇ ತಿಂಗಳಿನಲ್ಲಿ ತುಂಬ ದೊಡ್ಡದಾಗಿರ್ತಕ್ಕಂತಹ ಪರಿವರ್ತನೆಗಳು ನಡೀತಾ ಇದ್ದಾವೆ. ಈ ಒಂದು ನಮ್ಮ ಸಂವತ್ಸರದ ಪ್ರಕಾರವಾಗಿ ವೈಶಾಖ ಮಾಸ ಇರುತ್ತೆ. ವೈಶಾಖ ಮಾಸ ಜೊತೆಗೆ ನಮ್ಮ ಕ್ಯಾಲೆಂಡರ್ನ ಪ್ರಕಾರ 5ನೇ ತಿಂಗಳು, ಪಂಚಾಂಗದ ಪ್ರಕಾರ 2ನೆಯ ತಿಂಗಳು. ಈ ತಿಂಗಳಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂತಹ ಪರಿವರ್ತನೆಗಳು ನಡೀತಾ ಇರತಕ್ಕಂಥದ್ದು. ಮೊದಲನೆಯದ್ದಾಗಿ ತುಂಬ ದಿವಸಗಳಿಂದ, 1 ವರ್ಷಗಳಿಂದ ಕಾಯ್ತಾ ಇದ್ದಂತಹ ಗುರುಗ್ರಹ ಬದಲಾವಣೆ ಆಗಿ ಹಲವು ರಾಶಿಗಳಿಗೆ ಗುರುಬಲ ಬರುವಂತಹದ್ದು, ಹಲವು ರಾಶಿಗಳಿಗೆ ಗುರುಬಲ ಹೋಗುವಂತಹದ್ದು ನಡೆಯುತ್ತೆ. ಅದೇ ರೀತಿಯಾಗಿ 18ನೇ ತಾರೀಕಿನಂದು ರಾಹುಕೇತುಗಳ ಪರಿವರ್ತನೆ. ಬಹಳ ವಿಶೇಷವಾಗಿದೆ ಈ ತಿಂಗಳು. ನೋಡಿ, 6ನೇ ತಾರೀಕು 5ನೇ ತಿಂಗಳು 2025ಕ್ಕೆ ಮೇಷರಾಶಿಗೆ ಬುಧನ ಪರಿವರ್ತನೆಯಾಗ್ತಾ ಇದೆ. ಅದೇ ರೀತಿಯಾಗಿ 14ನೇ ತಾರೀಕು 5ನೇ ತಿಂಗಳು 2025ಕ್ಕೆ ವೃಷಭ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಮೇಷ ಸಂಕ್ರಮಣವಾಗ್ತದೆ. 14ನೇ ತಾರೀಕು 5ನೇ ತಿಂಗಳು 2025ಕ್ಕೆ ವೃಷಭ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ವೃಷಭ ಸಂಕ್ರಮಣವಾಗುತ್ತೆ. ಇನ್ನು 14ನೇ ತಾರೀಕು 5ನೇ ತಿಂಗಳು 2025ಕ್ಕೆ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇದ್ದಾನೆ. ಗುರು ಮಿಥುನ ರಾಶಿಯನ್ನು ಪ್ರವೇಶ ಮಾಡುವಂತಹ ಸುಸಂದರ್ಭ. ಜೊತೆಗೆ ಇದೇ 14ನೇ ತಾರೀಕಿನಂದೇ ಗುರು ಪರಿವರ್ತನೆ ಆಗುತ್ತಿರುವ ಕಾಲಘಟ್ಟದಲ್ಲೇ ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಸಹ ಬಂದು ಗುರು ಮಹಾಯಾಗದಲ್ಲಿ ಪಾಲ್ಗೊಳ್ಳಬಹುದು. ಗುರು ಮಹಾಯಾಗದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ, ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾರೆ. ನಡೀತಿರುವಂತಹ ಸ್ಥಳ ನಮ್ಮ ಕನಕಪುರ ರಸ್ತೆಯ ಕಗ್ಗಲಿಪುರದಲ್ಲಿರುವಂತಹ ಏಳೂರಿನ ಗ್ರಾಮ ದೇವತೆಯಾಗಿರುವಂಥ ಶ್ರೀ ಪಟಾಲಮ್ಮನವರ ಸನ್ನಿಧಿಯಲ್ಲಿ ನಡೀತಾ ಇದೆ. ಈ ಸನ್ನಿಧಿಯಲ್ಲಿ ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಬಹುದು. ಯಾರ್ಯಾರಿಗೆ ಗುರುದೋಷವಿದೆಯೋ ಅಥವಾ ಗುರುವಿನಿಂದ ಇನ್ನಷ್ಟು ಹೆಚ್ಚಿನ ಅನುಗ್ರಹವನ್ನು ಯಾರು ನಿರೀಕ್ಷೆ ಮಾಡ್ತಾ ಇದ್ದೀರೋ ಅವರು ಪೂಜೆ ಮಾಡಿಸ್ಕೊಳ್ಬಹುದು. ಆ ಪೂಜೆಗೆ ಶುಲ್ಕ 333 ರೂಪಾಯಿಗಳು ಇರುತ್ತವೆ. ಅದೇ ರೀತಿಯಾಗಿ ನೀವು ಸಹ ನಮಗೆ ಸಾಧ್ಯ ಇಲ್ಲ ಅಂತಂದವರು ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ತಾವೆಲ್ಲರೂ ಸಹ ಬಂದು ಅಲ್ಲಿ ಸೇವೆ ಮಾಡಬಹುದು, ದೇವರ ಪೂಜೆಯನ್ನು ನೋಡಬಹುದು, ದೇವರ ಅನುಗ್ರಹಕ್ಕೂ ಸಹ ಪಾತ್ರರಾಗಬಹುದು. ಕೇವಲ ಹಣ ಕಟ್ಟಿದರೆ ಮಾತ್ರ ಬರಬೇಕು ಅಂತ ಏನಿಲ್ಲ, ಕಟ್ಟೋಕ್ಕೆ ಸಾಧ್ಯ ಇಲ್ಲದೆ ಇದ್ದವರು ಸಹ ಬರಬಹುದು. ಇನ್ನು ಅದೇ ರೀತಿಯಾಗಿ 18ನೇ ತಾರೀಕು ಗಮನಿಸಬೇಕು. 2 ಛಾಯಾಗ್ರಹಗಳು 18 ತಿಂಗಳುಗಳ ನಂತರ ಪರಿವರ್ತನೆ ಆಗ್ತಾ ಇದ್ದಾರೆ. ಕುಂಭರಾಶಿಗೆ ರಾಹು ಬರ್ತಾ ಇದ್ದಾನೆ, ಸಿಂಹರಾಶಿಗೆ ಕೇತು ಬರ್ತಾ ಇರುವಂತಹ ಸಂದರ್ಭ. 23ನೇ ತಾರೀಕಿನಂದು ವೃಷಭ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 31ನೇ ತಾರೀಕು 5ನೇ ತಿಂಗಳು 2025ಕ್ಕೆ ಮೇಷರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ತನ್ನ ಉಚ್ಚ ಸ್ಥಾನವನ್ನು ತೊರೆದು ತನ್ನ ಮುಂದಿನ ಶುಭ ರಾಶಿಯಾದಂತಹ ಮೇಷರಾಶಿಗೆ ಪರಿವರ್ತಿತನಾಗ್ತಾ ಇದ್ದಾನೆ. ಇದಿಷ್ಟು ಈ ತಿಂಗಳಲ್ಲಿ ನಡೆಯುವಂತಹ ಒಂದು ವಿಶೇಷವಾದ ಗ್ರಹಗಳ ಸಂಚಾರ. ಇದನ್ನು ನೋಡಿ, ದೀರ್ಘಕಾಲದ ಫಲವನ್ನು ಕೊಡುವಂತಹ ಗುರುವಿನ ಬದಲಾವಣೆಯಾಗ್ತಾ ಇದೆ. ಅದೇ ರೀತಿಯಾಗಿ 18 ತಿಂಗಳ ನಂತರದಲ್ಲಿ ಒಂದು ರಾಹುಕೇತುಗಳ ಸ್ಥಾನ ಪರಿವರ್ತನೆಯಾಗ್ತಾ ಇದೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಹಲವು ರಾಶಿಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಯಾವ್ಯಾವ ರೀತಿಯಾದಂತಹ ಪರಿಣಾಮಗಳನ್ನು ಎದುರಿಸಬಹುದು ಈಗ ನೋಡೋಣ. ಇನ್ನು ಈ ಗ್ರಹಸ್ಥಿತಿಗಳ ಆಧಾರದಲ್ಲಿ ಕುಂಭರಾಶಿಯವರಿಗೆ ಯಾವ ರೀತಿಯಾದಂತಹ ಮಾಸ ಭವಿಷ್ಯ ಮೇ ತಿಂಗಳಲ್ಲಿ ವೈಶಾಖ ಮಾಸದಲ್ಲಿ ಇದೆ ಅಂತ ಗಮನಿಸೋದಾಯಿತು ಅಂತ ಹೇಳಿದ್ರೆ, ನಿಮ್ಮ ರಾಶಿಗೆ ಬರ್ತಾ ಇರತಕ್ಕಂತಹ ರಾಹು, ಸಪ್ತಮ ಭಾವಕ್ಕೆ ಬರುವಂತಹ ಕೇತು,
ಈ ರಾಹುಕೇತುವಿನ ಪ್ರಭಾವದಿಂದಾಗಿ ನಿಮಗೆ ಸಾಂಸಾರಿಕ ಜೀವನದಲ್ಲಿ ಏರುಪೇರುಗಳು, ಶುಭ ಕಾರ್ಯಗಳು ಆಗಬೇಕಾದದ್ದೂ ಸಹ ನಿಂತು ಹೋಗುವ ಸಾಧ್ಯತೆಗಳು, ಸಾಂಸಾರಿಕ ಕಲಹಗಳು ಮತ್ತು ವೈವಾಹಿಕ ಜೀವನದಲ್ಲಿ ಹಲವಾರು ವಿಧದ ಏರುಪೇರುಗಳನ್ನು ನೀವು ನೋಡಬೇಕಾಗ್ತದೆ. ಇನ್ನು ರಾಹುನೇ ರಾಶಿಗೆ ಬರೋದ್ರಿಂದ ವಿಪರೀತವಾದ ದೃಷ್ಟಿದೋಷಗಳು ಉಂಟಾಗ್ತದೆ. ನಿಮ್ಮ ಪ್ರಯತ್ನ ಸ್ಥಾನದ ಮೇಲೆ ರಾಹುವಿನ ದೃಷ್ಟಿ ಬರೋದ್ರಿಂದ ನಿಮ್ಮ ಎಲ್ಲ ಪ್ರಯತ್ನಗಳು ಸಾಫಲ್ಯವಾಗದೆ ವೈಫಲ್ಯವಾಗ್ತಾ ಹೋಗ್ತದೆ, ಅನಾನುಕೂಲತೆಗಳು ಹೆಚ್ಚು. ಸೊ ಹಾಗಾಗಿ ತುಂಬ ಹುಷಾರಾಗಿರಬೇಕು ಈ ಒಂದು ಕುಂಭರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರು. ಇನ್ನು 2ನೇ ಮನೆಯಲ್ಲಿರುವಂತಹ ಶುಕ್ರ ಮತ್ತು ಶನಿ 7.5 ನಡೀತಾ ಇದೆ. ಆದರೆ ನಾವು ಪ್ರತಿ ವಿಡಿಯೋನಲ್ಲೂ ಹೇಳ್ತಾ ಇದ್ದೇವೆ, ತಿಳ್ಕೊಳ್ಳಿ ಇದು ಎಷ್ಟನೇ ಬಾರಿ 7.5 ನಡೀತಾ ಇದೆ ನಿಮಗೆ ಅಂತ. 1ನೇ ಬಾರಿಯೋ, 2ನೇ ಬಾರಿಯೋ, 3ನೇ ಬಾರಿಯೋ, ತುಂಬ ಅಂದರೆ ತುಂಬ 4ನೇ ಬಾರಿ ಬರೋದು ಉಂಟು ಒಬ್ಬ ವ್ಯಕ್ತಿಗೆ. ಅಂಥ ವ್ಯಕ್ತಿಗಳು ಈಗಿನ ಕಾಲದ ಪ್ರಪಂಚದಲ್ಲಿ ಭಾರಿ ಅಪರೂಪ ಅಂದರೆ ಅಪರೂಪ ತಗೊಳ್ಳಿ, ತುಂಬ ಅಪರೂಪದಲ್ಲೇ ಅಪರೂಪ. 4ನೇ ಬಾರಿ ಬರ್ತಕ್ಕಂಥದ್ದು ದೀರ್ಘಾಯುಷಿಗಳಿಗೆ ಮಾತ್ರ ಅದು ಬರ್ತಕ್ಕಂಥದ್ದು. ಈಗೆಲ್ರಿಗೂ ಅಲ್ಪಾಯುಷ್ಯವೇ ಆಗೋಗಿದೆ. ಅಡಲ್ಟ್ರೇಟ್ ಆಗಿರುವಂತಹ ಫುಡ್ಗಳು, ಪೊಲ್ಯೂಟೆಡ್ ಆಗಿರುವಂತಹ ಎನ್ವೈರ್ಮೆಂಟ್ ಎಲ್ಲವೂ ಸಹ ಮನುಷ್ಯನನ್ನು ಅಲ್ಪಾಯುಷಿಯನ್ನಾಗಿ ಮಾಡ್ತಾ ಇದೆ. 60 ದಾಟೋದೂ ಸಹ ಕಷ್ಟವಾಗತ್ತೆ ಅನ್ನುವಂತಹ ಕಾಲ ಒಂದು 20 ವರ್ಷದ ಕೆಳಗಿತ್ತು. ಈಗ ನಾಳೆ ಇರ್ತೀವೋ ಅಥವಾ ಮುಂದಿನ ಗಳಿಗೆಗೆ ಇರ್ತೀವೋ ಇಲ್ವೋ ಅನ್ನೋದೇ ಡೌಟು. ಅಂತಹ ಪರಿಸ್ಥಿತಿನಲ್ಲಿ ಬದುಕ್ತಾ ಇದ್ದೇವೆ. ಇನ್ನು 1ನೇ ಬಾರಿ ಮತ್ತು 3ನೇ ಬಾರಿ ಬಂದಾಗ ಮಾತ್ರ 7.5 ತೊಂದರೆ ಕೊಡ್ತದೆ. ಇನ್ನು 2ನೇ ಬಾರಿ ಬಂದಾಗ ಹೊಂಬು ಶನಿಯಾಗಿರುತ್ತೆ. ಹೊಂಬು ಶನಿಯ ಪ್ರಭಾವ ಉನ್ನತ ಸ್ಥಾನಮಾನಗಳನ್ನು ಕೊಡ್ತಕ್ಕಂಥದ್ದು, ಉದ್ಯೋಗದಲ್ಲಿ ನಿಮ್ಮನ್ನು ಸ್ಥಿರವಾಗಿ ಒಂದು ಸ್ಥಾಯಿಯಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ, ಒಂದು ಒಳ್ಳೆಯ ವೈಭೋಗದ ಜೀವನವನ್ನು ನಿಮಗೆ ತಂದುಕೊಡುತ್ತೆ. ಆ ಒಂದು ವಿಶೇಷವಾದ ಒಂದು 2ನೇ ಬಾರಿ ಬರುವಂಥ ಹೊಂಬು ಶನಿಯ ಪ್ರಭಾವ ಅದು ನಿಮ್ಮ ಜನ್ಮಜಾತಕವನ್ನು ನೋಡಿದಾಗ ಗೊತ್ತಾಗ್ತದೆ. ಹಾಗಾಗಿ ಒಂದು ಸಲ ಜನ್ಮಜಾತಕನ ತೋರಿಸ್ಕೊಳ್ಳಿ. ಸುಮ್ಮನೆ 7.5 ಅಂದ್ಕೊಂಡು ಶನಿಗೆ ಬೈತಾ ಕೂತ್ಕೊಳ್ತಾ ಶನಿಯಿಂದ ಹಾಗಾಯಿತು, ಶನಿಯಿಂದ ಹೀಗಾಯಿತು ಅಂತ ಕೇವಲ ಶನಿ ಒಂದು ಗ್ರಹಕ್ಕೆ ಬೈತಾ ಕೂತ್ಕೊಳ್ಳೋಕ್ಕೆ ಹೋಗಬೇಡಿ. ಪ್ರತಿ ಗ್ರಹವೂ ಒಳ್ಳೆಯದನ್ನು ಕೊಡುತ್ತೆ, ಹಾಗೆಯೇ ಪ್ರತಿ ಗ್ರಹವೂ ಸಹ ಕೆಡುಕನ್ನು ಕೊಡುವಂತಹ ಒಂದು ಸಾಧ್ಯತೆಗಳು ಇದ್ದಾವೆ. ಇನ್ನು ಗುರುಬಲ ಬರ್ತಾ ಇದೆ 14ನೇ ತಾರೀಕಿಗೆ, ಬಹಳ ಸಂತೋಷದಾಯಕವಾಗಿರ್ತಕ್ಕಂಥದ್ದು. ನಿಮ್ಮ ರಾಶಿ ಮೇಲೆ ದೃಷ್ಟಿ ಸಹ ಬರ್ತದೆ, ನಿಮ್ಮ ಲಾಭಸ್ಥಾನದ ದೃಷ್ಟಿ ಮೇಲೆ ಬರ್ತದೆ, ಅದೇ ರೀತಿಯಾಗಿ ನಿಮ್ಮ ಭಾಗ್ಯಸ್ಥಾನದ ಮೇಲೆ ದೃಷ್ಟಿ ಬರ್ತಕ್ಕಂಥದ್ದು, ಭಾಗ್ಯೋದಯವಾಗುತ್ತೆ, ಲಾಭಗಳು ಹೆಚ್ಚಿಗೆ ಬರ್ತಕ್ಕಂಥದ್ದು, ಹಣಕಾಸಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿ ಸುಧಾರಿಸುತ್ತೆ, ಹಳೆ ಸಾಲಗಳಿಂದ ನಿವೃತ್ತರಾಗ್ತೀರಿ, ಆರೋಗ್ಯದಲ್ಲಿ ಬಹಳ ಏರುಪೇರುಗಳೇನಾದರೂ ಇದ್ದರೆ ಆರೋಗ್ಯ ಸುಧಾರಣೆ ಆಗುವಂತಹ ಸುಸಂದರ್ಭಗಳು, ಕುಟುಂಬ ಸ್ಥಾನದ ಅನೇಕ ವಿವಾದಗಳು ಬಗೆಹರಿದು ಹೋಗತಕ್ಕಂತಹದ್ದು, ತಾಯಿಯ ಆರೋಗ್ಯ ವೃದ್ಧಿ ಬಹಳ ಸಂತೋಷವನ್ನು ತಂದುಕೊಡುತ್ತೆ ನಿಮಗೆ. ಬಹಳ ಅನುಕೂಲದಾಯಕವಾಗಿರ್ತಕ್ಕಂಥ ವಾತಾವರಣ ಅಂತಲೇ ಹೇಳಬಹುದು ಕುಂಭರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ. ಇನ್ನು ಈ ಒಂದು ತಿಂಗಳು ನಿಮ್ಮ ಜೀವನದಲ್ಲಿ ಬಹಳ ಸಂತೋಷವನ್ನು ತಂದುಕೊಡುತ್ತೆ. ಹಲವಾರು ವಿಚಾರಗಳಲ್ಲಿದ್ದಂತಹ ತಾಪತ್ರಯಗಳು ನಿಮಗೆ ನೀಗತ್ತೆ. ಇಲ್ಲಿ ಆದಾಯ ಮತ್ತು ವೆಚ್ಚಗಳು ಎರಡು ಸರಿಸಮನಾಗಿ ಬಂದು ನಿಂತ್ಕೊಂಡು ಬಿಡುತ್ತೆ. ನೋಡಿ, ಹಲವು ವಿಧದ ವೆಚ್ಚವನ್ನು ನೀವು ಈ ತಿಂಗಳು ಮಾಡಬೇಕಾಗತ್ತೆ. ಒಂದು ಧಾರ್ಮಿಕ ಚಟುವಟಿಕೆಗಳಿಗೋ, ದೇವರ ವಿಚಾರಗಳಿಗೋ, ಮನೆಯಲ್ಲಿರುವ ನಡೆಯುವ ಶುಭ ಕಾರ್ಯಗಳಿಗೋ ವೆಚ್ಚ ಹೆಚ್ಚಿಗೆ ಆಗ್ತಾನೆ ಹೋಗ್ತದೆ. ಆದರೆ ಒಂದು ಯೋಚನೆ ಮಾಡಬೇಕು, ಇದ್ಯಾವುದು ದುಂದಾಗೋದಿಲ್ಲ, ವ್ಯರ್ಥ ಆಗೋದಿಲ್ಲ. ಪ್ರತಿಯೊಂದು ಶುಭ ರೀತಿಯಾದ ನಿಮ್ಮ ಜವಾಬ್ದಾರಿಗೆ ಮಾಡಲೇಬೇಕಾಗಿರತಕ್ಕಂತಹ ಖರ್ಚು ವೆಚ್ಚಗಳು ಆಗಿರುತ್ತೆ ಹೊರತು ಅನಾವಶ್ಯಕವಾಗಿ ನಡೆಯತಕ್ಕಂತಹದ್ದು ಏನೂ ಇಲ್ಲ. ಬಂಧು ಮಿತ್ರರೊಟ್ಟಿಗೆ ಪ್ರೀತಿಯ ಬಾಂಧವ್ಯಗಳು ಬೆರೆತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳು ಉತ್ತಮ ರೀತಿಯಲ್ಲಿ ಸಾಗುತ್ತೆ, ಉತ್ತಮವಾದ ಧನಲಾಭಗಳು ಬರತಕ್ಕಂಥದ್ದು, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹ ನಿಮಗೆ ಅನುಕೂಲಗಳು ಜಾಸ್ತಿ. ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರಗತಿ ಉಂಟಾಗ್ತದೆ. ಜೊತೆಗೆ ಈ ಒಂದು ತಿಂಗಳಲ್ಲಿ ನಿಮಗೆ ಹಲವಾರು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಹೋಗಬೇಕಾದಾಗ ಅಥವಾ UPSC ಪರೀಕ್ಷೆಗಳಿಗೆ ನೀವು ಸಿದ್ಧತೆ ಮಾಡಿಕೊಳ್ಳೋದಕ್ಕೂ ಸಹ ಬಹಳ ಅನುಕೂಲಗಳು ಈ ತಿಂಗಳು ಚೆನ್ನಾಗಿದೆ. ಕುಂಭರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಕ್ಕಂತಹ ಯೋಗದ ಫಲ ಮತ್ತು ತುಂಬ ದೀರ್ಘಕಾಲದ ಸಮಸ್ಯೆಗಳಿಗೆ
ಈ ಒಂದು ತಿಂಗಳಲ್ಲಿ ನಿಮಗೆ ಉತ್ತರ ಸಿಗತಕ್ಕಂತಹದ್ದು. ನಿಮಗೆ ಯಾರಾದರೂ ದುಡ್ಡು ಕೊಡಬೇಕು ಅಂತ ಅಂದ್ಕೊಳ್ಳಿ, ನೀವು ಸಾಲ ತೀರಿಸ್ಕೊಳ್ಳೋದು ಒಂದು ರೀತಿ, ಆದರೆ ನಿಮಗೆ ಯಾರೋ ದುಡ್ಡು ಇಸ್ಕೊಂಡ್ಬಿಟ್ಟಿರ್ತಾರೆ, ನೀವು ಕೊಟ್ಬಿಟ್ಟಿರ್ತೀರಿ, ಅವ್ರು ನಿಮಗೆ ಕೊಡೋದೇ ಆಟ ಆಡಿಸ್ತಾ ಇರ್ತಾರೆ. ಆದರೆ ಈ ತಿಂಗಳಿಂದ ನಿಮಗೆ ಆ ದುಡ್ಡು ಕಾಸುಗಳು ಒಂದಷ್ಟು ವಾಪಸ್ಸು ಬಂದು ಕೈ ಸೇರತಕ್ಕಂತಹ ಸುಸಂದರ್ಭಗಳು ಇದ್ದಾವೆ. ಯಶಸ್ಸು ಜಾಸ್ತಿ ಆಗುತ್ತೆ. ಸರ್ಕಾರಿ ಉದ್ಯೋಗಿಗಳಿಗೆ ಪದೋನ್ನತಿಗಳು ಮತ್ತು ಶುಭ ರೀತಿಯಾದ ಟ್ರಾನ್ಸ್ಫರು, ಭತ್ಯೆ ಹೆಚ್ಚಳ ಆಗ್ತಕ್ಕಂತಹದ್ದು ಶುಭ ರೀತಿಯಾಗಿದೆ. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಕ್ಕು ಮನಸ್ಸಿಗೆ ಶಾಂತಿ ನೆಮ್ಮದಿಗಳು ಸಿಗತ್ವೆ. ಉದ್ಯೋಗದ ಸ್ಥಳದಲ್ಲಿದ್ದಂತಹ ಅನೇಕ ಕಿರುಕುಳದ ವಾತಾವರಣ, ಕಿರಿಕಿರಿಯ ವಾತಾವರಣ ಎಲ್ಲವೂ ದೂರವಾಗತ್ತೆ. ಏನು ಯೋಚನೆ ಮಾಡಬೇಕಾಗಿಲ್ಲ. ಕುಂಭರಾಶಿಯವರಿಗೆ ಬಹಳ ತುಂಬ ಚೆನ್ನಾಗಿದೆ. ಆರೋಗ್ಯ ಸುಧಾರಣೆಯಾಗತ್ತೆ. ಆದರೆ ಇಷ್ಟೆಲ್ಲ ಶುಭ ಫಲಗಳು ನಿಮಗೆ ಸಿಗತಕ್ಕಂಥದ್ದು 14ನೇ ತಾರೀಕರಿಂದ ನಂತರದಲ್ಲಿ. ಹಾಗಾಗಿ ಒಂದು ಸಲ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ, ಏನು ದಶಾ ನಡೀತಿದೆ, ಏನು ಭುಕ್ತಿ ನಡೀತಿದೆ ಅಂತ ತಿಳ್ಕೊಂಡು ನೀವು ಮುಂದಕ್ಕೆ ಸಾಕ್ತಾ ಹೋಗಿ. ಶುಭವಾಗಲಿ, ಮಂಗಳವಾಗಲಿ. ಇನ್ನು ಗುರುಬಲ ಬರ್ತಿದೆ. ಆ ಗುರುಬಲ ಇನ್ನಷ್ಟು ಹೆಚ್ಚಿಗೆ ಫಲ ಕೊಡಬೇಕು ಅಂದರೆ 14ನೇ ತಾರೀಕು 5ನೇ ತಿಂಗಳು 2025 ಕನಕಪುರ ರಸ್ತೆಯ ಕಗ್ಗಲಿಪುರ ಗ್ರಾಮದಲ್ಲಿರುವಂತಹ ವಿಶೇಷವಾದ ಏಳೂರಿನ ಗ್ರಾಮ ದೇವತೆಯಾದಂತಹ ಪಟಾಲಮ್ಮ ಅಮ್ಮನವರ ಸನ್ನದಿಯಲ್ಲಿ ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಆ ಗುರು ಮಹಾಯಾಗಕ್ಕೆ ತಾವೆಲ್ಲರೂ ಬಂದು ಪಾಲ್ಗೊಂಡು ದೇವರ ಮತ್ತು ದೈವದ ಸೇವೆಯನ್ನು ಮಾಡಿ ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ ಅಂತ ಹೇಳ್ತಾ, ಯಾಗದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ಅವರು ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾರೆ. ಇನ್ನು ಈ ಒಂದು ಕುಂಭರಾಶಿಯವರು ಈ ತಿಂಗಳು ಮಾಡಿಕೊಳ್ಬೇಕಾದಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಅಂತ ಬರ್ತಾ ಇದ್ದ ಹಾಗೆಯೇ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳಿಗೆ ಒಂದಷ್ಟು ಆಸರೆಯಾಗಿರಿ. ನಮ್ಮ ಮುಂದಿನ ಪೀಳಿಗೆಗಳು ಚೆನ್ನಾಗಿರಬೇಕಂದ್ರೆ ಇಂದು ಹಸಿರನ್ನು ಉಳಿಸ್ಕೊಳ್ಬೇಕು. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡೋಣ, ಮರಗಳನ್ನು ಉಳಿಸ್ಕೊಳ್ಳೋಣ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ನೀವು ಕೊಡುವಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನು ಉಳಿಸೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಜೀವಿಯ ಪ್ರಾಣವನ್ನು ಉಳಿಸಿದ ಪುಣ್ಯದ ಫಲ ನಿಮಗೆ ಸಿಗುತ್ತೆ. ಬಹಳ ಅತ್ಯುತ್ತಮವಾದಂತಹ ಯೋಗ ಫಲವನ್ನು ದೇವರೇ ನಿಮಗೆ ಅನುಗ್ರಹ ಮಾಡಿದಾಗ ಇನ್ಯಾವುದೇ ರೀತಿಯ ಗ್ರಹ ಬಲಗಳ ಬಗ್ಗೆ ಯೋಚನೆ ಮಾಡೋದು ಬೇಡ. ಅದಕ್ಕೆ ನಾವು ನಮ್ಮ ಪ್ರತಿ ವಿಡಿಯೋನಲ್ಲೂ ಹೇಳುತ್ತಿರ್ತೀವಿ, ಗ್ರಹ ಬಲಕ್ಕಿಂತ ದೈವ ಬಲ ದೊಡ್ಡದು. ದೈವ ಬಲವನ್ನು ಪಡ್ಕೊಳ್ಳೋದ್ರಲ್ಲಿ ನೀವು ಮುಂದುವರಿತಾ ಹೋಗಿ ಅಂತ ಹೇಳ್ತಾ ಇರ್ತೀವಿ. ಆದರೆ ತುಂಬ ಜನ ಮಾಡ್ತಾ ಇದ್ದೀರಿ, ತುಂಬ ಜನ ಮಾಡ್ತಾ ಇಲ್ಲ. ಮಾಡದೇ ಇದ್ದಂತಹವರು ಇನ್ನಾದರೂ ಅದನ್ನು ಶುರು ಮಾಡಿ, ಮಾಡ್ತಾ ಇರುವಂತಹವರು ನಿಲ್ಲಿಸದೆ ಮುಂದುವರಿಸ್ತಾ ಹೋಗಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಈ ತಿಂಗಳು ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಲಲಿತಾ ತ್ರಿಪುರ ಸುಂದರಿ ದೇವಿ ಪೂಜೆಯನ್ನು ಮಾಡಿ, ಲಲಿತಾ ಸಹಸ್ರನಾಮದ ಪಠಣವನ್ನು ಸಂಧ್ಯಾಕಾಲದಲ್ಲಿ ಮಾಡಿ. ಹೆಚ್ಚಿನ ಶುಭ ಫಲಗಳು ಉಂಟಾಗತ್ತೆ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಕುಂಭ ರಾಶಿಯವರ ಮೇ ತಿಂಗಳ ವೈಶಾಖ ಮಾಸದ ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.